ಹಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೀರೆ ಕಲರ್ ಇದೆ, ಬ್ಲಾಕ್ ಕಲರು, ಗೋಲ್ಡ್ ಸರಿ ಬಂದಿದೆ ನೋಡಿ. ಗೋಲ್ಡ್ ಕಲರು ಫ್ಲವರ್ ಬೀಡ್ಸ್ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗ ಯೂಸ್ ಮಾಡೋದು, 6 ಎಳೆ ದಾರ ತಗೊಂಡಿದ್ದೀನಿ. ಇದಕ್ಕೆ ಸುತ್ತಿರೋದು 6 ಎಳೆ ದಾರ. ಇನ್ನು ಒಂದು ಥ್ರೆಡ್ ಆ್ಯಡ್ ಮಾಡ್ಕೊತೀನಿ. ಟೋಟಲ್ಲು 7 ಎಳೆ ತಗೊತೀನಿ. ನೋಡಿ, ಪಲ್ಲು ರೈಟ್ ಸೈಡ್ ನನ್ನ ಕಡೆ ಇದೆ. ಪಲ್ಲು ಬ್ಯಾಕ್ ಸೈಡ್ ಥ್ರೆಡ್ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 2 ಚೈನ್ ಮಾಡ್ಕೊತೀನಿ. 2 ಚೈನ್ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. 4 ಟೈಮು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. 2 ಚೈನ್ ಹಾಕಿರೋದು ಕನ್ಸಿಡರ್ ಮಾಡಿಕೊಂಡು 5 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಈಗ 3 ಚೈನ್ ಮಾಡಿಕೊಂಡೆ. 3 ಚೈನ್ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ 5 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫೈವ್ ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಬೀಡ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಡಬಲ್ ಕ್ರೋಶೆ ಕಂಬಗಳು ಮಾಡ್ಕೋಬೇಕು. ಇಲ್ಲೂ ಸಹ 5 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 3 ಚೈನ್ ಮಾಡಿಕೊಂಡೆ. 3 ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ 5 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫೈವ್ ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಡಬಲ್ ಕ್ರೋಶೆ ಕಂಬಗಳು ಮಾಡ್ಕೊಂಡು ಹೋಗಬೇಕು. ನೋಡಿ ಇದೇ ಥರ ಮಾಡ್ಕೊಂಡೋಗಿ ಕೊನೆವರೆಗೂ, ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡಿದ್ದೀನಿ. ಎಲ್ಲ ಕಡೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಕಂಬಗಳು ಸೇಮ್ ಹಾಕ್ಕೊಂಡಿದ್ದೀನಿ. 5 3 ಚೈನ್ ಹಾಕಿರೋ ಹತ್ರ 2 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ.
ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ನೀಟಾಗಿ ಮಾಡ್ಕೋಬೇಕು. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಕುಚ್ಚು ಕಟ್ಟಿದ್ದೀನಿ. ಸಿಂಪಲ್ ಡಿಸೈನು, ಬೇಗ ಮುಗಿದೋಗುತ್ತೆ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ.